ಬಿಡುಗಡೆಯಾಗಿದೆ. ಮೊದಲು ಟಿಕೆಟ್ ಪಟ್ಟಿಯಲ್ಲಿ ಮೊದಲನೇ ಅದು ಕರ್ನಾಟಕದ ಮೊದಲನೇ ಹೆಸರು ನಮ್ಮ ಬಿಜಾಪುರ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ರಾಜು ಅಲ್ಗೂರ್ದಾಗಿದೆ. ಶಿವರಾತ್ರಿಯ ಶುಭ ದಿನದಂದು ಅದು ಘೋಷಣೆ ಆಗಿದೆ. ನಾವು ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಮತ್ತು ನಿಶ್ಚಿತವಾಗಿ ನಾವೆಲ್ಲರೂ ಕೂಡಿ ಅವ್ರನ್ನ ಜನರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ತರುವಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲರೂ ಒಟ್ಟಾಭಿಪ್ರಾಯ ಆಗಿತ್ತು. ನಂದಾಗಲಿ ಎಲ್ಲ ಶಾಸಕರು ಸಚಿವರಾದ ಶಿವಾನಂದ ಪಾಟೀಲ್ರು, ಯಶವಂತರೇಗೌಡರು, ನಾಡಗೌಡರು, ಮನಗುಳಿ ಅವರು, ನಮ್ಮ ಹಮೀದ್ ಮುಷ್ರೀಫ್ ಅವರು, ಸುಣಗಾರ್ ಅವರು, ಅಲ್ಲೆಲ್ಲ ದೇವರಪುರಿಗೆ ಉನ್ನತ ಲೀಡರ್ಸು, ವಿಠಲ್ ಕಡಗೊಂಡವ್ರ ಶಾಸಕರು ಎಲ್ಲರೂ ಒಂದೇ ಅಭಿಪ್ರಾಯ ಆಗಿತ್ತು. ರಾಜು ಅಲ್ಗೂರ್ ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ. ಹೀಗಾಗಿ ಭಾಳ ವರ್ಷಗಳಿಂದ ಅನೇಕ ದಶಕಗಳಿಂದ ಬೇಡಿಕೆ ಆಗಿತ್ತು. ಬಲಗೈ ಬಂಡೆಗಳು, ದಲಿತ ಬಲಗೈ ಬಂಡೆ ಏನು ಅಂಬೇಡ್ಕರ ವಾದಿಗಳ ಒಂದು ಇದು ಇತ್ತು. ಅವರಿಗೆ ನಾವು ಜನಸಂಖ್ಯೆಯಲ್ಲಿ ಸುಮಾರು 2.5 ಲಕ್ಷ ಇದೀವಿ, ಜನ ವೋಟರ್ಸ್ ಇದೀವಿ, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆ ಆಶಯ ಹಿಡಿದೆ. ನಿಶ್ಚಿತವಾಗಿ 100ಕ್ಕೆ 100 ನಾವು ಈ ಚುನಾವಣೆಯನ್ನು ನಾವು ಗೆಲ್ತೀವಿ. ರಾಜು ಅಲ್ಗೂರ್ ಅವರು ಸಂಸದರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವೇ ಲಾಸ್ಟ್ MP ಆಗಿದ್ರಿ ಕ್ಷೇತ್ರದಲ್ಲಿ. ಮತ್ತೆ ಈಗ ಆಯ್ತು, ಈಗ ರಾಜು ಅಲ್ಗೂರಿಂದ ಪ್ರಾರಂಭ ಆಗುತ್ತೆ. 100ಕ್ಕೆ 100 ಯಾವುದೂ ಸಂಶಯ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಕಂಪನಿಗಳಿಗೂ ನೀರಿನ ಸಮಸ್ಯೆ ಆಗ್ತಾ ಇದೆ. ಇಂಥದ್ದಾದ್ರೆ ಅಂತಾರಾಷ್ಟ್ರೀಯ ಕಂಪನಿಗಳು ಬರ್ತಾವನ್ನ ಏನು ಅಂತಾರಾಷ್ಟ್ರೀಯ ಕಂಪನಿಗಳು ಹಿಂಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನೋಡಿ. ಇದೆಲ್ಲ ಸಮಸ್ಯೆ ಎಲ್ಲ ಕಡೆ ಕೂಡ ಇರೋದೇ. ಈ ಸಲ ಬರಗಾಲ ಇಡೀ ವಿಶ್ವದಲ್ಲೇ ಇದೆ. ಒಂದು ದಿವಸ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೆಂಗಳೂರು ನಗರ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಕಡೆನೂ ಕೂಡ ಇದ್ದಾವೆ. ಹೀಗಾಗಿ ಆ ನೀರಿನ ಅಭಾವ ಏನಿದೆ ಅದನ್ನು ನಾವು ಅವ್ರಿಗೆ ಮಾಡುವಂಥ ಮಾಡ್ತೀವಿ. ಇಂಡಸ್ಟ್ರೀಸ್ಗೂ ಕೂಡ ಏನು ನೀರಿನ ತೊಂದರೆ ಆಗದ ಹಾಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀವಿ. ಮತ್ತು ಒಂದು ಪರ್ಮನೆಂಟ್ ಅಡಿಷ್ನಲ್ ಪ್ಲಾನು ಕೂಡ ನಾವು ಮಾಡ್ತಾ ಇದ್ದೀವಿ. ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ನು ಕೂಡ ನಾವು ಅದನ್ನು ಒಂದು ಮಲಪ್ರಭಾ, ಒಂದು ಕೃಷ್ಣ ಮತ್ತು ಒಂದು ಕಾವೇರಿಯಿಂದ ಆ ಒಂದು ಕೆಲಸವನ್ನು ಕೂಡ ನಾವೀಗ ಈಗಾಗಲೇ ತೆಗೆದುಕೊಳ್ಳುವಂಥ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಚರ್ಚೆಗಳು ನಡೆದಿದ್ದಾವೆ. ತಪ್ಪೇನಿಲ್ಲ. ಇವತ್ತೊಂದು ದಲಿತರು CM ಆಗಬೇಕು. ಆದರೆ ಈಗ ಸದ್ಯಕ್ಕೆ ಮಾತ್ರ ಆ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಸೂಕ್ತ ಸಂದರ್ಭ ಬಂದಾಗ ಮುಂದೊಂದು ದಿನದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಿ ತಪ್ಪೇನಿದೆ. ತುಲೂಸ್ ತಪ್ಪೇನಿದೆ. ನಿಶ್ಚಿತವಾಗಿಯೂ ಕೂಡ